ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇಂದಿನವರೆಗೂ ಅವ್ರ ಮೇಲೆ ಯಾವುದೇ ರೀತಿಯ ಕ್ರಮಗಳನ್ನ ಅವರು ತಗೊಳ್ಳಿಲ್ಲ. ಈ 5 ಜನ ಪೈಕಿಲಿ ಮಾನ್ಯ ನ್ಯಾಯಾಲಯಕ್ಕೆ ಆಂಟಿಸಿಪೇಟರಿ ಬೇಲ್ ಕೇಳಿ ನಿರೀಕ್ಷಣಾ ಜಾಮೀನು ಕೇಳಿ ಅರ್ಜಿಯನ್ನು ಸಲ್ಲಿಸಿದ್ರು. ನಿರೀಕ್ಷಣಾ ಜಾಮೀನು ಕೇಳಿ ಪುಟ್ಟರಾಜು ಪುಟ್ಟಿಯನವರು ಮತ್ತೆ ಕಾರ್ತಿಕ್ ಅನ್ನವರು ಮತ್ತೆ ಚೇತನ್ ಅನ್ನವರು ಮತ್ತೆ ನವೀನ್ ಗೌಡ ಅನ್ನವರು ಬೇಲ್ ಅಪ್ಲಿಕೇಶನ್ ಹಾಕಿದ್ರು. ಈ ಬೇಲ್ ಅಪ್ಲಿಕೇಶನ್ ಮಾನ್ಯ ನ್ಯಾಯಾಲಯ ವಿಚಾರಣೆಯನ್ನ ಮಾಡಿ ಆರ್ಗ್ಯುಮೆಂಟ್ ನ ಕೇಳಿ ಇದು ಘೋರ ಅಪರಾಧ ಆಗಿದೆ, ಇವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಆಗ್ಲೇಬೇಕಾಗಿದೆ ಅನ್ಕೊಂಡು ಈ ದಿನ ಈ ಬೇಲ್ ಅಪ್ಲಿಕೇಶನ್ ನ ವಜಾ ಮಾಡಿದ್ದಾರೆ. ಇದು ನ್ಯಾಯಾಲಯದಲ್ಲಿ ಅವರಿಗೆ ಯಾವುದೇ ರೀತಿ ಜಾಮೀನು ಕೂಡ ಪ್ರಕರಣ ಅಲ್ಲ ಅಂತ ಇವ್ರ ಮೇಲೆ ವಜಾ ಮಾಡಿದ್ದಾರೆ. ಆದ್ರೆ ಈ ವಿಚಾರ ಸರ್ಕಾರಕ್ಕೆ ಏನಕ್ಕೆ ಮನವರಿಕೆ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ನಮ್ಗೆ. ಈ ದಿನ ಮುಂದಕ್ಕಾದ್ರೂ ಸರ್ಕಾರ ಎಚ್ಚೆತ್ತುಕೊಂಡು ಈ ಬೇಲ್ ಅಪ್ಲಿಕೇಶನ್ ಏನ್ ರಿಜೆಕ್ಟ್ ಆಗಿದೆ, ಏನು 33/24 ಅಲ್ಲಿ FIR ಆಗಿದೆ, ಈ ವ್ಯಕ್ತಿಗಳು ಯಾರು 5 ಜನ ಇದ್ದಾರೆ, ಯಾಕೆ ಇವ್ರನ್ನ ನೀವು ಬಂಧನ ಮಾಡ್ತಾ ಇಲ್ಲ? HD ರೇವಣ್ಣ ಅವ್ರನ್ನ ಅವರಿಗೆ 7 ವರ್ಷ ಸಜೆ ಇರೋಂಥ ಪ್ರಕರಣದಲ್ಲಿ FIR ಹಾಕಿ 3 ದಿವಸದೊಳಗೆ SIT ಅವ್ರ ಮೇಲೆ ಕಸ್ಟಡಿ ತಾಳ್ತೀರಿ. ಇವರು ಇಡೀ ಹಾಸನದ ಮಾನ ಮರ್ಯಾದೆ ಹೆಣ್ಣು ಮಕ್ಕಳನ್ನ ಹರಾಜು ಹಾಕಿದ್ದಾರೆ. ಇವರು ವಿತರಣೆ ಮಾಡಿ ಡಿಸ್ಟ್ರಿಬ್ಯೂಷನ್ ಮಾಡಿ ಇಡೀ ಜಿಲ್ಲಾದ್ಯಂತ ಡಿಸ್ಟ್ರಿಬ್ಯೂಟ್ ಮಾಡಿ ಹಾಸನದ ಹೆಣ್ಮಕ್ಳು ಮಾನ ಮರ್ಯಾದೆಯನ್ನ ಹರಾಜು ಮಾಡಿದ್ದಾರೆ. ಇವರು ಎಲ್ಲೂ ಬ್ಲರ್ ಮಾಡ್ದಲ್ಲ ಮಾನ ಮರ್ಯಾದೆ ಹರಾಜು ಮಾಡಿದ್ದಾರೆ. ಇವರು ಈ ಪ್ರಕರಣಕ್ಕೆ ಸೂಕ್ತದಾರಗಳೇ ಇವರು. ಆದ್ರೆ ಇವ್ರ ಮೇಲೆ ಯಾಕೆ ನೀವು ಇಷ್ಟಿನವರೆಗೂ ಪ್ರಕರಣಗಳು ರಾಜ್ಯ ಸರ್ಕಾರ ಇವ್ರ ಮೇಲೆ ಕ್ರಮ ತಗೊಂಡಿಲ್ಲ? ಇವತ್ತಾದ್ರೂ ಅವ್ರಿಗೂ ಬೇಲ್ ಅಪ್ಲಿಕೇಶನ್ ವಜಾ ಆಗಿದೆ, ಈಗಲಾದ್ರೂ ಅವ್ರಿಗೆ ಸೂಕ್ತ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕಾಗಿದೆ. ಹಾಸನದಲ್ಲಿ ಪೊಲೀಸ್ ಇಲಾಖೆ ಏನ್ ನಿದ್ದೆ ಮಾಡಿ ಕೂತಿದಾರೋ ಇಲ್ಲ ಯಾರೋ ಒಬ್ಬ ಏಜೆಂಟ್ ಆಗಿ ಕೆಲಸ ಮಾಡ್ತಿದಾರೋ ಅನ್ನೋದು ಗೊತ್ತಿಲ್ಲ ನನಗೆ. SP ಅವರು ಎಲ್ಲರಿಗೂ ಇಂಟೆಲಿಜೆನ್ಸ್ ರಿಪೋರ್ಟ್ ಇರುತ್ತೆ, ಏನೇನ್ ನಡೀತಿದೆ ಅಂತ ಇಂಟೆಲಿಜೆನ್ಸ್ ರಿಪೋರ್ಟ್ SP ಆಫೀಸಲ್ಲಿ ಇರುತ್ತೆ. ಆದ್ರೂ ಯಾಕೆ ನೀವು ಇವ್ರ ಮೇಲೆ ಕ್ರಮಗಳನ್ನ ತೆಗೆದುಕೊಂಡಿಲ್ಲ? ವಿತರಣೆ ಮಾಡಕ್ಕೆ ಅವಕಾಶ ಯಾಕೆ ಮಾಡಿಕೊಟ್ರಿ? ವಿತರಣೆ ಮಾಡೋದ್ಮೇಲೆ ಅವ್ರು ಮಾಡಿರೋಂಥ ಅಪರಾಧ ಘೋರ ಅಪರಾಧ ಅಂತ ಗೊತ್ತಿದ್ರು ಯಾಕೆ ನೀವು ಅವ್ರ ಮೇಲೆ ಕ್ರಮ ತಗೊಳ್ತಾ ಇಲ್ಲ ಅಂತ ಗೊತ್ತಿಲ್ಲ. ನಾನು ನಿಮ್ ಮೂಲಕ ಹಾಸನದ SP ಅವರಿಗೆ ನಾನು ತಿಳಿಯಕ್ಕೆ ಇಷ್ಟಪಡ್ತೀನಿ, ಈಗಲಾದ್ರೂ ಅವ್ರಿಗೆ ಬೇಲ್ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ. ಅವ್ರದ್ದು ಬೇಲ್ ಅಪ್ಲಿಕೇಶನ್ ಕ್ರಿಮಿನಲ್ ಮಿಸ್ ನಂಬರ್ 460/24 ಕಾರ್ತಿಕ್ ಮತ್ತು ಪುಟ್ಟರಾಜನ್ ಅವ್ರದ್ದು ರಿಜೆಕ್ಟ್ ಆಗಿದೆ. ಮಾನ್ಯ ಹಾಸನದ 3ನೇ ಅಧಿಕ ಜಿಲ್ಲಾ ನ್ಯಾಯಾಧೀಶ ನ್ಯಾಯಾಲಯದಲ್ಲಿ ರಿಜೆಕ್ಟ್ ಆಗಿದೆ. ಅದ್ರ ಜೊತೆಗೆ ಚೇತನ್ 448/24 ಅವರು ಬೇಲ್ ಅಪ್ಲಿಕೇಶನ್ ನಂಬರ್ ಇದು ಸಹ ರಿಜೆಕ್ಟ್ ಆಗಿದೆ. ಆಮೇಲೆ ನವೀನ್ ಗೌಡ ಏನು ಈ ವಿತರಣೆ ಮಾಡಕ್ಕೆ ಕಿಂಗ್ ಪಿನ್ ಅಂತ ಹೇಳ್ತಾರೆ, ಇವಂದು 452/24 ಇದು ರಿಜೆಕ್ಟ್ ಆಗಿದೆ. ಈಗಲಾದ್ರೂ ನಾನು SP ಅವರಲ್ಲಿ ಕೇಳಕ್ ಮಾಡ್ತೀನಿ, ನಿಮ್ಮಲ್ಲಿ ಪಾರದರ್ಶಕತೆ ಏನಾದ್ರೂ ಇದ್ರೆ ದಯಮಾಡಿ ಏನು ವಿತರಣೆ ಮಾಡಿದ್ರು ಹಾಸನದ ಹೆಣ್ಮಕ್ಳನ್ನ ಗೌರವವನ್ನ ಹಾಳು ಮಾಡಿದ್ರು ಇವ್ರ ವಿರುದ್ಧವಾಗಿ ಸೂಕ್ತ ಕಾನೂನು ಕ್ರಮ ತಗೊಳ್ಳಲೇಬೇಕು ಅಂತ ಈ ಮೂಲಕ ನಿಮ್ಮನ್ನ ಕೇಳ್ಕೊಳ್ತೀನಿ ಸರ್. ಹಾಸನದ 3ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ರಿಜೆಕ್ಟ್ ಆಗಿದೆ. ನ್ಯಾಯಾಲಯದಲ್ಲಿ ಬೇಲ್ ಅಪ್ಲಿಕೇಶನ್ ಹಾಕಿದ್ದಂಥವ್ರು ಕ್ರಿಮಿನಲ್ ಮಿಸ್ ನಂಬರ್ 460/24 ಕಾರ್ತಿಕ್ ಅಂಡ್ ಮತ್ತೆ ಪುಟ್ಟರಾಜು ಅಲಿಯಾಸ್ ಪುಟ್ಟಿ ಇವರು 460/24 ಅರ್ಜಿ ಹಾಕಿದ್ರು. ಈ ಅರ್ಜಿಯನ್ನ ಮಾನ್ಯ ನ್ಯಾಯಾಲಯ ವಜಾ ಮಾಡಿದೆ. ಅದ್ರ ಜೊತೆಗೆ ಚೇತನ್ ಅದರಲ್ಲಿ 3ನೇ ಆರೋಪಿ ಅವನು 448/24 ಚೇತನ್ ಅವರು ಆಂಟಿಸಿಪೇಟರಿ ಬೇಲ್ ಹಾಕಿದ್ರು, ಅವ್ರದ್ದು ಸಹ ರಿಜೆಕ್ಟ್ ಆಗಿದೆ. ಅದ್ರ ಜೊತೆಗೆ ನವೀನ್ ಗೌಡ ಅವನು 452/24 ಅರ್ಜಿ ಹಾಕಿದ್ದ, ಆ ಪ್ರಕರಣನೂ ಸಹ ಇವತ್ತು ವಜಾ ಆಗಿದೆ ಅಂತ ಹೇಳ್ತೀನಿ. ಕಂಪ್ಲೇಂಟ್ ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಇದ್ರಲ್ಲಿ ಏನು CR ನಂಬರ್ 33/24 ಇತ್ತು. ಪ್ರಜ್ವಲ್ ರೇವಣ್ಣನವರ ಜಿಲ್ಲಾ ಏಜೆಂಟ್ ಯಾರಾಗಿದ್ರು ಪೂರ್ಣಚಂದ್ರ ಅವರು ಇವ್ರ ವಿರುದ್ಧವಾಗಿ ಅರ್ಜಿಯನ್ನು ಕೊಟ್ಟಿದ್ರು. ಈ ಅರ್ಜಿ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಕಂಪ್ಲೇಂಟ್ ದಾರ ಆಗಿದ್ರು ಇವ್ರಿಗೆ ಜಿಲ್ಲಾ ಏಜೆಂಟ್. ಇಲ್ಲಿ ಟೋಟಲ್ ನಾವು ದೂರ್ನ ನವೀನ್ ಗೌಡ ಮತ್ತು ಇತರರು ಅಂತ ಮಾಡಿದ್ವಿ. ಆ ಯೂನಿವರ್ಸಿಟಿ ಇದರಲ್ಲಿ ಏನು ರಿಮೈಂಡರ್ ಅರ್ಜಿಗಳಲ್ಲೆಲ್ಲ ಟೋಟಲ್ 5 ಜನ ಮೇಲೆ ಅವ್ರ ಮೇಲೆ FIR ಆಯಿತು.
ಮತ್ತು ಇತರರು ಅಂತ ಇದ್ರ ಜೊತೆಗೆ ಉಳಿದಂತರವ್ರು ಯಾರು ವಿತರಣೆ ಮಾಡಿದ್ರು ಅವ್ರಗಳ ಮೇಲೂ ಇದು ಮುಂದಿನ ದಿನಗಳೇ ಕ್ರಮ ಆಗುತ್ತೆ. ಆದ್ರೆ ಈ ಒಂದು ಪ್ರಕರಣದಲ್ಲಿ ಯಾಕೋ ನಮ್ಮ ಜಿಲ್ಲಾ ಪೊಲೀಸ್ ಆಡಳಿತ ನಿದ್ದೆಗೆಟ್ಟಿದೆ ಅನ್ಸ ಕಾಣಿಸುತ್ತೆ. ನಿದ್ದೆಗೆಟ್ಬಿಟ್ಟವ್ರು ಅವರು. ಈ ಒಂದು ಪ್ರಕರಣ ನಾವು ದಾಖಲಿಸಿದ್ವೋ ಇಲ್ಲೋ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇದ್ದಾರೆ. ಈ ಒಂದು ಇದ್ರಲ್ಲಿ ಯಾವುದೇ ಮಾಜ ಪ್ರಕ್ರಿಯೆಗಳೇನು ಇನ್ನೂ ಮಾಡಲಿಲ್ಲ, ಯಾವುದೇ ಸೀಸರ್ ಮಾಜರು ಮಾಡಲಿಲ್ಲ. ಅವರು ಏನು ಇವತ್ತು ಹಾಸನದ ಮಹಿಳೆಯರ ಫೋಟೋಗಳನ್ನ ಬ್ಲರ್ ಮಾಡ್ದಲೆ ಹಾಸನದ ಮಹಿಳೆಯರನ್ನ ಮರ್ಯಾದೆ ತೆಗೆದ್ರಲ್ಲ ಇವರು ಇವತ್ತು ರೋಡ್ಗಳಲ್ಲಿ ರಾಜಾರಾಜೇಶ್ವರಿ ಓಡಾಡ್ತಿದ್ದಾರೆ. ಪೊಲೀಸ್ ಇಲಾಖೆ ಅವ್ರನ್ನ ಯಾರು ಇವತ್ತು ಇದ್ ಮಾಡಿಲ್ಲ. ಇವ್ರುಗಳಿಗೆ ಎಲ್ಲಾ ರಕ್ಷಣೆಯನ್ನ ಸರ್ಕಾರ ಕೊಡ್ತೈತೆ. ಆದ್ರೆ ರೇವಣ್ಣ ಅವರು ಎಚ್ ಡಿ ರೇವಣ್ಣ ಅವ್ರಿಗೆ ಆಕಿ 2 ದಿವಸಕ್ಕೆ ಸುಳ್ಳು ಪ್ರಕರಣ ದಾಖಲಾಗಿದ್ದು ಗೊತ್ತು, ಇಡೀ ರಾಜ್ಯಕ್ಕೆ ಗೊತ್ತು. ರೇವಣ್ಣ ಅವರು ವಿರುದ್ಧವಾಗಿ ಸುಳ್ಳು ಪ್ರಕರಣ ಇದ್ದು ಕಿಡ್ನಾಪ್ ಕೇಸು ಅಂತ. ಆದ್ರೆ 2 ದಿವಸಕ್ಕೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಇವರಿಗೆ 10 ವರ್ಷ ಸಜೆ ಇದೆ. ಇವರಿಗೆ ನಾನ್ ಬೆಲೆ ಕೇಸ್ ಇದ್ದು, ಆದ್ರೂ ಇವ್ರ ಮೇಲೆ ಯಾವ್ದು ಸೂಕ್ತ ಕ್ರಮಗಳನ್ನ ತೆಗೆದುಕೊಂಡಿಲ್ಲ ಅಂತ. ಮುಂದಿನ ಕ್ರಮ ಇವ್ರನ್ನ ಜಿಲ್ಲಾ ಪೊಲೀಸ್ ಆಡಳಿತ ಇವ್ರನ್ನ ಅರೆಸ್ಟ್ ಮಾಡ್ಬೇಕು. ಇವರಿಗೆ ಇಷ್ಟೊಳಗೆ ಅವ್ರನ್ನ ಅರೆಸ್ಟ್ ಮಾಡ್ಬೇಕಾಗಿತ್ತು ಅವ್ರನ್ನ. ಆದ್ರೆ ಇನ್ನೂ ಅರೆಸ್ಟ್ ಮಾಡಿಲ್ಲ. ಇವರಿಗೆ ಪೊಲೀಸ್ ರಕ್ಷಣೆ, ಸರ್ಕಾರ ರಕ್ಷಣೆ ಇರೋದ್ರಿಂದ ನನ್ನ ಪ್ರಕಾರ ಅರೆಸ್ಟ್ ಮಾಡಿಲ್ಲ ಅನ್ನೋ ಕಾಣಿಸುತ್ತೆ. ಇವ್ರು ಏನಾದ್ರು ಇನ್ನ ಮುಂದಿನ ದಿನಗಳಲ್ಲಿ ಕಾಪಿ ತಗೊಂಡು ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋ ಅವಶ್ಯಕತೆ ಇರುತ್ತದೆ. ಆದ್ರೆ ಅಷ್ಟೊಳಗೆ ಇವ್ರನ್ನ ಅರೆಸ್ಟ್ ಮಾಡಿ ಇವರು ಸಾಕ್ಷಿ ನಾಶವನ್ನ ಮಾಡಂತ ಇವರು, ಯಾಕೆಂದ್ರೆ ಇವರೆಲ್ಲಾದ್ರೂ ರಾಜಕೀಯ ಪ್ರೇರಿತ ಇರೋಂಥವ್ರು. ನಿಮ್ಗೆ ಗೊತ್ತು ನವೀನ್ ಗೌಡ ಯಾರ ಅಂಡರ್ ಅಲ್ಲಿ ಇದ್ದಾನೆ ಅಂತ, ಶರತ್ ಯಾರ ಅಂಡರ್ ಇದ್ದಾರೆ ಅಂತ ಗೊತ್ತು. ಇನ್ನು ಉಳಿದಂತ ಪುಟ್ಟಿ ಅಲಿಯಾಸ್ ಪುಟ್ಟರಾಜನ್ ಅವರು ಯಾರ ಅಂಡರ್ದಲ್ಲಿ ಇದ್ದಾರೆ ಅಂತ ಗೊತ್ತು. ಇವರೆಲ್ಲ ಸಾಕ್ಷಿ ನಾಶವನ್ನ ಮಾಡುವಂತ ಹಂತದಲ್ಲಿ ಅವರೇ. ದಯಮಾಡಿ ನಿಮ್ಮ ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ಇಲಾಖೆ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ತಗೊಂಡು ಅವ್ರ ಅರೆಸ್ಟ್ ಮಾಡಿ ಎಲ್ಲೆಲ್ಲಿ ಅವ್ರು ವಿತರಣೆಯನ್ನ ಮಾಡಿದ್ರು ಅನ್ನೋದನ್ನ ಮಾಜ ಪ್ರಕ್ರಿಯೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.